ಎಲ್ಲರಿಗೂ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ. ಮನೋವಿಜ್ಞಾನ ಸೈಕಾಲಜಿ ಎಂಬ ಪದವನ್ನು ಗ್ರೀಕ್ ಭಾಷೆಯ ಸೈಕಿ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಆರಿಸಲಾಗಿದೆ. ಶಬ್ದಾರ್ಥದಲ್ಲಿ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ. ಅಂದರೆ ಮನೋವಿಜ್ಞಾನ ಮೊದಲು ಆತ್ಮದ ಅಧ್ಯಯನವಾಗಿತ್ತು. ಮನೋವಿಜ್ಞಾನದ ಆಧುನಿಕ ಅರ್ಥ: ಮನೋವಿಜ್ಞಾನವು ಆಧುನಿಕವಾಗಿ ವರ್ತನೆಯ ಅಧ್ಯಯನವಾಗಿದೆ. ಮೊದಲು ಆತ್ಮದ ಅಧ್ಯಯನವಾಗಿತ್ತು, ಈಗ ವರ್ತನೆಯ ಅಧ್ಯಯನವಾಗಿದೆ. ಮನೋವಿಜ್ಞಾನವು ವರ್ತನೆಯ ವಿಜ್ಞಾನವಾಗಿದೆ. ವ್ಯಕ್ತಿ ವರ್ತನೆಯನ್ನು ಸಂಗ್ರಹಿಸಿ ವರ್ಗೀಕರಿಸಿ ವಿಶ್ಲೇಷಿಸಿ ಸಾಮಾನ್ಯೀಕರಿಸುವುದೇ ಮನೋವಿಜ್ಞಾನ. ಅಂದರೆ ವ್ಯಕ್ತಿಯ ವರ್ತನೆಯನ್ನು ಸಂಗ್ರಹಿಸಿ ವರ್ಗೀಕರಿಸಿ ವಿಶ್ಲೇಷಿಸಿ ಸಾಮಾನ್ಯೀಕರಿಸುವ ವಿಜ್ಞಾನವೇ ಮನೋವಿಜ್ಞಾನ. ಮನೋವಿಜ್ಞಾನದ ಅರ್ಥದ ಪ್ರತಿಪಾದಕರು ಅಂದ್ರೆ ಮನೋವಿಜ್ಞಾನಕ್ಕೆ ಒಂದಿಷ್ಟು ಸೈಂಟಿಸ್ಟ್ಗಳು ಅವ್ರವ್ರದೇ ಆದಂತ ಅರ್ಥವನ್ನು ಕೊಟ್ಟರು. ಅಂದ್ರೆ ಅವ್ರು ಏನೇನು ಹೇಳ್ತಾರೆ ಅಂತಂದ್ರೆ, ಮನೋವಿಜ್ಞಾನವನ್ನು ಆತ್ಮಶಾಸ್ತ್ರ ಅಂತ ಕರೆದವರು ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರೆಟಿಸ್. ಮನೋವಿಜ್ಞಾನವನ್ನ ಮನಸ್ಸಿನ ಶಾಸ್ತ್ರ ಅಂತ ಕರೆದವರು ಡಾಂಟೆ, ಲಾಕ್ ಮತ್ತು ಡೆಸ್ಕ್ರಿಟಿಸ್. ಪ್ರಜ್ಞಾಶಾಸ್ತ್ರ ಅಂತ ಕರೆದವರು ವಿಲಿಯಂ ಜೇಮ್ಸ್, ವಿಲ್ಹೆಲ್ಮ್ ಯೂಂಟ್. ವರ್ತನಾಶಾಸ್ತ್ರ ಅಂತ ಕರೆದವರು ಜೆ.ಬಿ. ವ್ಯಾಟ್ಸನ್, ಸ್ಕಿನ್ನರ್, ಮ್ಯಾಕ್ಡ್ಯೂಗಲ್ ಮತ್ತು ಗುತ್ರಿ. ಮನೋವಿಜ್ಞಾನಕ್ಕೆ ಅವ್ರದೇ ಅರ್ಥವನ್ನ ಅವ್ರದೇ ಆದಂತ ಅರ್ಥವನ್ನ ಕೊಡ್ತಾರೆ. ಆತ್ಮಶಾಸ್ತ್ರ ಅಂತ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಕರೀತಾರೆ. ಮನಸ್ಸಿನ ಶಾಸ್ತ್ರ ಅಂತ ಡಾಂಟೆ, ಲಾಕ್ ಮತ್ತು ಡೆಸ್ಕ್ರಿಟಿಸ್ ಕರೀತಾರೆ. ಪ್ರಜ್ಞಾಶಾಸ್ತ್ರ ಅಂತ ವಿಲಿಯಂ ಜೇಮ್ಸ್, ವಿಲ್ಹೆಲ್ಮ್ ಊಂಟ್ ಕರೀತಾರೆ. ವರ್ತನಶಾಸ್ತ್ರ ಅಂತ ಜೆ.ಬಿ. ವ್ಯಾಟ್ಸನ್, ಸ್ಕಿನ್ನರ್, ಮ್ಯಾಕ್ಡೂಗಲ್, ಗುತ್ರಿ ಕರೀತಾರೆ. ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಶಾಖೆಗಳ ಪಿತಾಮಹರು: ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರೈಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ಹೆಲ್ಮ್ ಊಂಟ್. ಬುದ್ಧಿಶಕ್ತಿಗಳ ಪರೀಕ್ಷೆಗಳ ಜನಕ ಆಲ್ಫ್ರೆಡ್ ಬೀನೆ. ಶೈಕ್ಷಣಿಕ ಮನೋವಿಜ್ಞಾನ ತಾತ ಅಂತ ಪೆಸ್ಟಾಲಜಿ ಕರೀತಾರೆ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಥಾಂಡ್ರೈಕ್. ಸಮೂಹ ಗತಿಶಾಸ್ತ್ರ ಕಾರ್ಟ್ ಲೆವಿನ್. ಸಮಾಜ ಮಿತಿ ಪರೀಕ್ಷೆ ಮೊರೆನೋ ಮತ್ತು ಜೆನ್ನಿಂಗ್ಸ್. ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಪಂಥಗಳು ನೋಡೋಣ. ವರ್ತನಾ ಪಂಥ ವ್ಯಾಟ್ಸನ್, ಪೌಲೋ, ಥಾಂಡ್ರೈಕ್, ಸ್ಕಿನ್ನರ್, ಗುತ್ರಿ, ಟೋಲ್ಮನ್, ಕ್ಲಾರ್ಕ್. ರಚನಾ ಪಂಥ ಇ.ಬಿ. ಟಿಶ್ನರ್, ವಿಲ್ಹೆಲ್ಮ್ ಊಂಟ್. ಕ್ರಿಯಾ ಪಂಥ ವಿಲಿಯಂ ಜೇಮ್ಸ್, ಜಾನ್ ಡ್ಯೂಯಿ. ಗೆಸ್ಟಾಲ್ಟ್ ಪಂಥ ವರ್ದಮಿಯರ್, ಕೋಲ್ಹರ್ ಮತ್ತು ಕಾಪ್ ಲೆವಿನ್. ಮಾನವತಾವಾದಿ ಅಬ್ರಹಾಂ ಮಾಸ್ಲೋ, ಕಾರ್ಲ್ ರೋಜರ್ಸ್. ವಿಶ್ಲೇಷಣಾತ್ಮಕವಾದ ಕಾರ್ಲ್ ಜಂಗ್. ವೈಯಕ್ತಿಕವಾದ ಆಲ್ಫ್ರೆಡ್ ಆಡ್ಲರ್. ಮನೋವಿಜ್ಞಾನದ ವಿಧಾನಗಳು ಮತ್ತು ಪ್ರತಿಪಾದಕರು: ವರ್ತನಾ ವಿಧಾನ ಇ.ಬಿ. ವ್ಯಾಟ್ಸನ್. ಅಂತರಾವಲೋಕನ ಇ.ಬಿ. ಟಿಶ್ನರ್. ಮನೋವಿಶ್ಲೇಷಣಾ ವಿಧಾನ ಸಿಗ್ಮಂಡ್ ಫ್ರೈಡ್. ವ್ಯಕ್ತಿ ಅಧ್ಯಯನ ಡಿ.ಎಫ್. ಡಿ ಬುಕ್ಸ್. ಪ್ರಾಯೋಗಿಕ ವಿಧಾನ ವಿಲ್ಹೆಲ್ಮ್ ಊಂಟ್. ಬೋಬೋಡಾಲ್ ಪ್ರಯೋಗ ಆಲ್ಫ್ರೆಡ್ ಬಂಡೂರ್. ಮನೋವಿಜ್ಞಾನ ಪ್ರಯೋಗಗಳು ಮತ್ತು ಬಳಸಿದ ಪ್ರಾಣಿಗಳು. ಮನೋವಿಜ್ಞಾನಕ್ಕೆ ಅವರ ಸೈಂಟಿಸ್ಟ್ಗಳು ಕೆಲವೊಂದಿಷ್ಟು ಪ್ರಾಣಿಗಳನ್ನ ಬಳಸ್ತಾರೆ. ಯಾವ ಪ್ರಾಣಿಗಳು ಯಾರ್ಯಾರು ಬಳಸಿದ್ರು ಅಂತ ನೋಡೋಣ. ಬೆಕ್ಕನ್ನ ಥಾಂಡ್ರೈಕ್ ಅವರು ಬಳಸ್ತಾರೆ ಪ್ರಯತ್ನ ದೋಷ ಸಿದ್ಧಾಂತದ ಪ್ರಯೋಗಕ್ಕೆ. ಚಿಂಪಾಂಜಿಯನ್ನ ಗೆಸ್ಟಾಲ್ಟ್ ಅವರು ಒಳನೋಟ ಕಲಿಕಾ ಸಿದ್ಧಾಂತ. ಪಾರಿವಾಳ ಬಳಸಿದವರು ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಸಿದ್ಧಾಂತ. ನಾಯಿ ಪಾವ್ಲೋ ಅವರು ಅಭಿಜಾತ ಸೋಪಾದಿತ ಅನುಕ್ರಿಯವಾದ. ಆಲ್ಫರ್ಡ್ ಎಂಬ ಮಗು ಅಭಿಜಾತ ಸೋಪಾದಿತ ಅನುಕ್ರಿಯವಾದ. ಬಿಳಿ ಮೊಲ ವ್ಯಾಟ್ಸನ್ ಅನುಬಂಧಿತ ಕಲಿಕಾ ಸಿದ್ಧಾಂತ. ಮನೋವಿಜ್ಞಾನದ ಪ್ರಥಮಗಳು. ಮನೋವಿಜ್ಞಾನದ ಮೊದಲ ಪ್ರಯೋಗಾಲಯ 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ನಲ್ಲಿ ವಿಲ್ಹೆಲ್ಮ್ ಊಂಟ್ ರವರು ಸ್ಥಾಪಿಸಿದರು. ವಿಲ್ಹೆಲ್ಮ್ ಊಂಟ್ನ ತಾಲೂಕಿಲ್ಲಿ. ಸ್ಟೆನ್ಲಿ ಹಾಲ್ ಮನೋವಿಜ್ಞಾನದಲ್ಲಿ PhD ಪಡೆದ ಮೊದಲ ಅಮೆರಿಕನ್. ಮೊದಲ ಬುದ್ಧಿಶಕ್ತಿ ಪರೀಕ್ಷೆ ಫ್ರೆಂಚ್ ಶಿಕ್ಷಣ ತಜ್ಞ ಆಲ್ಫ್ರೆಡ್ ಬೀನೆ 1905ರಲ್ಲಿ ಮೊದಲ ಬುದ್ಧಿಶಕ್ತಿ ಪರೀಕ್ಷೆ ನಡೆಸಿದರು. ಮನೋವಿಜ್ಞಾನದ ಪ್ರಮುಖ ಗ್ರಂಥಗಳು: ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ವಿಲಿಯಂ ಜೇಮ್ಸ್ 1890. ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಸಿಗ್ಮಂಡ್ ಫ್ರೈಡ್. ಇಂಟ್ರೊಡಕ್ಷನ್ ಆಫ್ ಸೈಕೋ ಅನಾಲಿಸಿಸ್ ಸಿಗ್ಮಂಡ್ ಫ್ರೈಡ್. ದ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಅಬ್ರಹಾಂ ಮಾಸ್ಲೋ. ಇದು ಇವತ್ತಿನ ಸೆಷನ್ ಆಗಿರುತ್ತೆ. ಧನ್ಯವಾದಗಳು.